ಭರತ್ ಭರತ್ ಯಾರು ಇದ್ದೀರಾ ಮನೇಲಿ? ಓ ಸುರೇಶ್, ಏ ಹಾಯ್. ಹೇಗಿದ್ದೀರಾ? ಹಾ ಚೆನ್ನಾಗಿ. ಬರತ್ತಿಲ್ಲ, ಹೊರಗೆ ಹೋಗಿದ್ದಾರೆ. ಮೇ ಬಿ ಸ್ವಲ್ಪ ಹೊತ್ತಲ್ಲಿ ಬರ್ತಾ ಇರ್ಬೋದು. ಸರಿ, ಮತ್ತೆ ನಾನು ಅವ್ರು ಬಂದ ಮೇಲೆ ಬರ್ತೀನಿ ನಾನು. ಓಕೆ. ಇಲ್ಲ ಪರವಾಗಿಲ್ಲ, ಕುತ್ಕೊಳ್ಳಿ ಅಲ್ವಾ, ತುಂಬಾ ದಿನ ಆಯ್ತು, ಒಬ್ರೇ ಬಂದಿದ್ದೀರಾ, ನಿಮ್ಮ ಹತ್ರ ತುಂಬಾ ಮಾತಾಡೋದಿದೆ. ಓಕೆ. ಮತ್ತೆ ಡೈಲಿ ಬ್ರೇಕ್ಫಾಸ್ಟ್ ಟೈಮ್ಗೆಲ್ಲ ಕರೆಕ್ಟಾಗಿ ಬಂದ್ಬಿಡ್ತೀರಲ್ವಾ? ಮತ್ತೆ ಮನೇಲೆಲ್ಲ ಹೇಗಿದ್ದಾರೆ? ನಿಮ್ಮ ಹೆಂಡ್ತಿನ ಕರ್ಕೊಂಡ್ ಬಂದಿಲ್ಲ? ಇಲ್ಲ, ಅವ್ರ ಅಮ್ಮ ಮನೇಲಿ ಇದ್ದಾರೆ. ಆಕ್ಚುಲಿ ಅವ್ರು ಅಲ್ಲಿ ಫನ್ ಮಾಡ್ತಾ ಇರ್ತಾರೆ, ಅವ್ರ ಅಮ್ಮ ಇರ್ತಾರಲ್ಲ, ಒಳ್ಳೆ ಫನ್ ಇರುತ್ತೆ. ಹೌದು, ಇನ್ನೇನು ಮತ್ತೆ ಆಬ್ವಿಯಸ್ಲಿ ನೀವು ಯಾವತ್ತು ನನ್ನ ಗಂಡ ಜೊತೆ ಇಲ್ಲಿ ಫನ್ ಮಾಡ್ಕೊಂಡಿರ್ತೀರಲ್ವಾ, ಸೊ ಅವರು ಇನ್ನು ಮನೇಲೊಬ್ರು ಏನು ಮಾಡ್ತಾರೆ, ಅದಕ್ಕೆ ಅವ್ರ ಅಮ್ಮ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಫನ್ ಮಾಡ್ಕೊತಾರೆ. ಹೌದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ನೀವು ಯಾವಾಗ ನಮ್ಮ ಮನೆಗೆ ಕರೆಯೋದು? ಕರಿತೀನಿ ಅಂತ ಕರೆದೇ ಇಲ್ಲ ಇಷ್ಟು ದಿನ ಆದ್ರೂ. ನಮಗೂ ಫ್ರೀ ಊಟ ತಿನ್ಬೇಕು ಅಂತ ಆಸೆ ಇರುತ್ತಲ್ಲ, ಕ್ಯೂರಿಯಸ್ ಆಗಿದೆ, ಲೈಕ್ ಹೆಂಗಿರುತ್ತೆ ಏನು ಅಂತ. ಸರಿ, ನಾನು ಹೊಡ್ತೀನಿ, ಪರವಾಗಿಲ್ಲ. ಅವ್ರು ಬಂದ ತಕ್ಷಣ ಕರೀರಿ ನಾನು. ಇಲ್ಲ ಪರವಾಗಿಲ್ಲ, ಊಟ ಮಾಡ್ಕೊಂಡು ಹೋಗಿ. ನಮ್ಮನೇಲಿ ಯಾವತ್ತು 1 ಪ್ಲೇಟ್ ಎಕ್ಸ್ಟ್ರಾ ಮಾಡೇ ಮಾಡ್ತೀವಿ. ಅದೇ ನಾಯಿಗೆ ಹಾಕೋ ಬದಲು ನಿಮ್ಗೆ ಹಾಕ್ತೀವಿ ಅಲ್ವಾ? ಅರೆ ನೀ ಹಬ್ಬ. ಇಲ್ಲ, ನನ್ಗೇನು ಬೇಡ, ಸಾರಿ, ನಾನು ಹೊಡ್ತೀನಿ. ಇಲ್ಲ ಸುರೇಶ್, ಊಟ ಮಾಡ್ಕೊಂಡು ಹೋಗಿ ಅಲ್ವಾ, ಪರವಾಗಿಲ್ಲ. ನೀವಿವಾಗ ಊಟ ಮಾಡಿಲ್ಲ ಅಂದ್ರೆ ಮನೇಲಿ ಊಟ ನಾಯಿ ನಾನು ಹುಡ್ಕೊಂಡು ನೋಡಿ, ಸಾರಿ, ನನ್ಗೇನು ಬೇಡ, ನಾನು ಹೊಡ್ತೇನೆ. ಥ್ಯಾಂಕ್ ಯು. ನೀವು ಬೇಡ, ನಿಮ್ ಸವಾಸನ ಬೇಡ. వాట్ విజన్, వాట్ థాట్, పిచ్చోలైపోయారు మా టీం అంతా.